ಗುರು ವೃಂದವದ ಮಾರ್ಜನೆಗಳನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ಝೂಮ್ ತರಗತಿಗಳಲ್ಲಿ ಹಾಜರಾದಂಥ ನನ್ನೆಲ್ಲ ಧ್ಯಾನ ಮಿತ್ರರಿಗೂ ಒಂದು ಆತ್ಮಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗದಲ್ಲಿ ನಾವು ಜೀವನದ ಉದ್ದೇಶಗಳು, ಈ ಜೀವನದ ಉದ್ದೇಶಗಳು ಅಂದ್ರೆ ಏನು, ಹಾಗೆಯೇ ಈ ಜೀವನದ ಉದ್ದೇಶಗಳು ಕಾಲಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ, ವಯೋಮಾನಕ್ಕೆ ತಕ್ಕಂತೆ ಯಾವ ರೀತಿ ಒಂದು ರೂಪಾಂತರವನ್ನು ಪಡೆಯುತ್ತವೆ, ಹೇಗೆ ಬದಲಾವಣೆಯನ್ನು ಪಡೆಯುತ್ತವೆ, ಅದು ಪ್ರಾಪಂಚಿಕವಾಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ಬೋದು, ಅವುಗಳನ್ನು ನಾವು ಮೂಲ ಉದ್ದೇಶವೇನು ಮತ್ತು ಆ ಉದ್ದೇಶಗಳಿಂದ ನಾವು ಏನನ್ನ ಕಲಿಯುತ್ತೇವೆ ಎನ್ನುವ ಒಂದು ವಿಷಯವನ್ನ ಇಂದು ಅರ್ಥೈಸಿಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಭೌತಿಕ ಜೀವನದಲ್ಲಿ ಏನೇನು ಉದ್ದೇಶಗಳು ಯಾವ ರೀತಿಯಾಗಿ ಒಂದು ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಉದಾಹರಣೆಯಾಗಿ ಒಬ್ಬ 10ನೇ ತರಗತಿ ಪಾಸಾದಂತಹ ವಿದ್ಯಾರ್ಥಿ, ಅವನಿಗೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾನು ವೈದ್ಯನಾಗಬೇಕಾ, ತಂತ್ರಜ್ಞಾನ ಆಗಬೇಕಾ, ಅಥವಾ ಬೇರೆ ಇನ್ನಾದರೂ ಒಂದು ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕಾ ಅಂತ ಆಗ ಅವನ ಉದ್ದೇಶ ಬದಲಾವಣೆ ಆಗುತ್ತದೆ. ಅವನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಎಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು, ನಾನು ಅಥವಾ ನನ್ನ ತಂದೆ ಮಾಡ್ತಕ್ಕಂತಹ ಒಂದು ವ್ಯವಸಾಯದ ವೃತ್ತಿಯಲ್ಲಿ ಮುಂದುವರಿಯಬೇಕಾ, ಅಥವಾ ನನ್ನ ಕುಟುಂಬದ ಸದಸ್ಯರ ಜೊತೆ ಏನು ಒಂದು ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದಾರೆ ಅವರ ಜೊತೆ ನಾನು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾ ಎನ್ನುವ ಉದ್ದೇಶ ಅಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತದೆ. ತದನಂತರ ವಿವಾಹ, ಮಕ್ಕಳು, ಆಸ್ತಿ, ಈ ರೀತಿಯಾಗಿ ಅವನ ಆ ಒಂದು ಕಾಲಘಟ್ಟಕ್ಕೆ ತಕ್ಕಂತೆ, ಆ ಸಂದರ್ಭಕ್ಕೆ ತಕ್ಕಂತೆ ಅವನ ಉದ್ದೇಶಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಇದು ಭೌತಿಕ ಜೀವನವಾದರೆ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಯಾವಾಗ ಆಧ್ಯಾತ್ಮಿಕ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡ್ತೀವೋ ಆಗ ಈ ಧ್ಯಾನಕ್ಕೆ ಬಂದ ನಂತರ ನಮಗೆ ಅರ್ಥ ಆಗುತ್ತೆ, ನಾವೆಲ್ಲ ಆತ್ಮಸ್ವರೂಪಿಗಳು. ಈ ಆತ್ಮಸ್ವರೂಪಿಗಳು ಆದ ಮೇಲೆ ಹಾಗಾದ್ರೆ ನಾನು ಯಾಕೆ ಈ ಭೂಮಿಗೆ ಬಂದಿದ್ದೀನಿ, ಹಂಗಾದ್ರೆ ನನ್ನ ಮೂಲ ಉದ್ದೇಶವೇನು, ನಾನು ಎಲ್ಲಿಂದ ಬಂದಿದ್ದೀನಿ, ಮೂಲತಃವಾಗಿ ನಾನು ಪೂರ್ಣಾತ್ಮನದಿಂದ ಅಂಶಾತ್ಮವಾಗಿ ಈ ಭೂಲೋಕಕ್ಕೆ ಬಂದಿದ್ದೀನಿ. ಆದರೆ ಪ್ರತಿಯೊಬ್ಬರಿಗೂ ಇರುವ ಒಂದು ಧ್ಯೇಯ ಅಂದರೆ ಸಂಪೂರ್ಣವಾಗಿ ಅರಿವಿನಿಂದ ಇರುವುದು, ಆತ್ಮಜ್ಞಾನದಿಂದ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತಿರುಗಿ ಪಡೆಯುವುದು, ದೈವತ್ವವನ್ನು ನಾವು ಪಡೆದುಕೊಳ್ಳುವುದು. ಈ ಮಾನವ ಗುಣಗಳನ್ನ ನಾವು ಬಿಟ್ಬಿಟ್ಟು ದೈವಿಕ ಗುಣಗಳನ್ನ ಆಹ್ವಾನ ಮಾಡಿಕೊಳ್ಬೇಕು. ಹಾಗೆಯೇ ನಮ್ಮ ಜನ್ಮ ಚಕ್ರದಿಂದ ಹೊರಬರುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಈ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ಹಲವಾರು ಸಾಧನೆಗಳನ್ನ ಸಾಧಿಸಿ ಮತ್ತೆ ನಾವು ಉನ್ನತ ಲೋಕದಲ್ಲಿ ಜನ್ಮ ಪಡಿಬೇಕು ಅಂತ ಭೂಮಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆಸೆ ಪಡ್ತಾ ಇರ್ತಾನೆ. ನಂತರ ನಾವು ಏನ್ ಮಾಡ್ತೀವಿ, ಧ್ಯಾನದ ಸಾಧನೆಯಲ್ಲಿ ಒಂದೊಂದು ಅನುಭವಗಳನ್ನ ಪಡೆಯುತ್ತಾ ಹೋಗ್ತೀವಿ. ನಾವು ಮೊದಲೇ ತಿಳಿದ ಹಾಗೆ ಪೂರ್ಣಾತ್ಮನದಿಂದ ಅಂಶಾತ್ಮವಾಗಿ ಈ ಭೂಲೋಕಕ್ಕೆ ಬಂದಿದ್ದೀವಿ. ಈ ಭೌತಿಕ ಜೀವನದಲ್ಲಿ ಉದ್ದೇಶಗಳೇ ಬೇರೆ ಇರುತ್ತೆ. ಆಧ್ಯಾತ್ಮಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಇಲ್ಲಿನ ಉದ್ದೇಶಗಳೇ ಬೇರೆ ಬೇರೆ ಆ ಒಂದು ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಹೋಗ್ತವೆ. ಅದರಲ್ಲಿ ಕೆಲವೊಂದು ಉದಾಹರಣೆಯನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಈ ಧ್ಯಾನಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ನಾವು ಏನಾದ್ರೂ ಮಾಂಸಾಹಾರಿಯಾಗಿದ್ರೆ ಮೊದಲಾಗಿ ನಾವು ಪರಿವರ್ತನೆ ಆಗೋದು ಸಸ್ಯಾಹಾರಿಯಾಗಿ. ಏಕೆಂದ್ರೆ ನಾವು ಅಲ್ಲಿ ನಮ್ಮ ಉದ್ದೇಶ ಬದಲಾವಣೆ ಆಯ್ತು. ಮಾಂಸಾಹಾರಿ ಆಗಿದ್ದಂತರೂ ಶುದ್ಧ ಸಸ್ಯಾಹಾರಿಯಾಗಿ ಪರಿವರ್ತನೆ ಆಗಿದ್ದರಿಂದ ಅಲ್ಲಿ ನಮ್ಮ ಜೀವನದ ಉದ್ದೇಶ ಅಲ್ಲಿ ಬದಲಾವಣೆ ಆಯ್ತು. ಏಕೆಂದ್ರೆ ನಾವು ಕೂಡ ಈ ನೇರವಾಗಿ ಈ ಭೂಮಿ ಮೇಲೆ ಮಾನವ ಜನ್ಮವನ್ನು ತಾಳಿಲ್ಲ. ನಾವು ಕೂಡ ಪ್ರಾಣಿ ಸಾಮ್ರಾಜ್ಯದಲ್ಲಿ ಇದ್ದ ಮೇಲೆ ಎಷ್ಟೋ ಲಕ್ಷಾಂತರ ವರ್ಷ ಪ್ರಾಣಿ ಸಾಮ್ರಾಜ್ಯದಲ್ಲಿ ಜೀವಿಸಿ ನಂತರ ಆತ್ಮೋನ್ನತಿಯಾಗಿ ಈ ಮಾನವ ಕುಲಕ್ಕೆ, ಮಾನವ ಒಂದು ಸಾಮ್ರಾಜ್ಯಕ್ಕೆ ನಾವು ಪಾದಾರ್ಪಣೆ ಮಾಡಿರೋದು. ಈ ಭೂಮಿ ಮೇಲೆ ನಮಗೆ ಹೇಗೆ
ಒಂದು ಸುಖ, ಸಂತೋಷ, ನೆಮ್ಮದಿಯಿಂದ ಬದುಕ್ತಕ್ಕಂಥ ಹಕ್ಕುಗಳಿದ್ದವೋ ನಾವು ಆ ಪ್ರಾಣಿಗಳಿಗೂ, ಪ್ರಾಣಿ ಪಕ್ಷಿ ಸಂಕುಲಗಳಿಗೂ ಬದುಕುವ ಹಕ್ಕಿದೆ ಎನ್ನುವ ಸತ್ಯವನ್ನ ತಿಳಿತಾ ಹೋಗ್ತೀವಿ. ಇಲ್ಲೂ ಕೂಡ ನಮ್ಮ ಜೀವನದ ಉದ್ದೇಶ ಬದಲಾವಣೆ ಆಗ್ತಾ ಹೋಗುತ್ತದೆ. ನಂತರ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ಬೆಳ್ಳುಳ್ಳಿಯನ್ನ ಸೇವನೆಯನ್ನ ನಿಲ್ಲಿಸ್ತೀವಿ. ಏಕೆಂದ್ರೆ ಆ ಬೆಳ್ಳುಳ್ಳಿಯಲ್ಲಿರ್ತಕ್ಕಂತಹ ಒಂದು ಕ್ರೋಧದ ಭಾವನೆಗಳು ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮ ಸಾಧನೆಗೆ ಅಡ್ಡಿಯಾಗುತ್ತೆ ಅಂತ ನಾವು ಬೆಳ್ಳುಳ್ಳಿಯ ಸೇವನೆಯನ್ನ ನಿಲ್ಲಿಸ್ತೀವಿ. ಅದೇ ರೀತಿಯಾಗಿ ಮಶ್ರೂಮ್ ತಿಂತಾ ಇದ್ರೆ ಆ ಮಶ್ರೂಮು ಅದು ಸಸ್ಯ ಅಲ್ಲ, ಅದು ಒಂದು ಜಾತಿಯ ಫಂಗಸ್ಸು ಎನ್ನುವ ಸತ್ಯವನ್ನು ತಿಳಿದು ಅದನ್ನು ಕೂಡ ನಾವು ನಿಲ್ಲಿಸ್ಬಿಟ್ಟು ಮತ್ತೆ ನಮ್ಮ ಜೀವನದ ಉದ್ದೇಶಗಳು ಕೂಡ ಅಲ್ಲಿಯೂ ಕೂಡ ಬದಲಾವಣೆ ಆಯಿತು. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಮಹಿಳೆಯರು ಆಹಾರವನ್ನ ತಯಾರು ಮಾಡ್ತಾ ಇದ್ರು. ಅವರು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಅಜ್ಞಾನದಿಂದ ಅವರಲ್ಲಿ ಇರ್ತಕ್ಕಂಥ ಕೋಪ ಇರ್ಬೋದು, ತಾಪ ಇರ್ಬೋದು, ನೋವು ಇರ್ಬೋದು, ದುಃಖಗಳಿರ್ಬೋದು, ಅದೇ ರೀತಿ ಅನಾರೋಗ್ಯ ಇರ್ಬೋದು, ಅವುಗಳನ್ನೆಲ್ಲ ನೆನೆಸ್ಕೊಂಡು ಅವರು ದುಃಖದಿಂದನೇ ಆಹಾರವನ್ನ ತಯಾರು ಮಾಡ್ತಾರೆ. ಯಾವಾಗ ಅವರು ದುಃಖದಿಂದ ಆಹಾರವನ್ನ ತಯಾರು ಮಾಡ್ತಾ ಇದ್ರು, ಅದರ ಆ ಆಹಾರದಲ್ಲಿ ತಾಮಸ ಗುಣಗಳು ಅಡಗಿರ್ತಾ ಇದ್ವು. ಅದ ಆಹಾರವನ್ನ ಕುಟುಂಬದ ಸದಸ್ಯರು ಸೇವನೆ ಮಾಡಿದಾಗ ಅವರಿಗೂ ಕೂಡ ತಾಮಸ ಗುಣಗಳು ಉದ್ಭವ ಆಗ್ತಾ ಇದ್ವು. ಯಾವಾಗ ಈ ಒಂದು ಧ್ಯಾನಕ್ಕೆ ಬಂದ್ಮ್ಯಾಗೆ ಆ ಮಹಿಳೆಯರಿಗೂ ಅರ್ಥ ಆಗುತ್ತೆ, ನಾನು ಒಂದು ಆತ್ಮ ಪದಾರ್ಥ, ನಾನು ಒಬ್ಬ ದೈವಿಕ ಗುಣಗಳನ್ನು ಹೊಂದಿದ್ದ ದೈವ ಅಂತ ಅರ್ಥೈಸ್ಕೊಂಡ್ಮ್ಯಾಗೆ ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಲ್ಲೂ ಕೂಡ ದೈವಿಕ ಗುಣಗಳಿದ್ದಾವೆ. ಅವರಿಗೂ ಕೂಡ ನಾನು ಒಂದು ಉತ್ತಮವಾದ ಆಹಾರವನ್ನು, ಶುದ್ಧ ಸಾತ್ವಿಕ ಆಹಾರ, ಒಂದು ಪ್ರೇಮದ ತತ್ವದಿಂದ, ಒಂದು ಪ್ರೀತಿಯ ತತ್ವದಿಂದ ಈ ಆಹಾರವನ್ನ ನಾನು ತಯಾರಿಸಿ ಅವರಿಗೆ ಈ ಆಹಾರವನ್ನ ಬಡಿಸಿದಾಗ ಅದನ್ನು ಸೇವನೆಗೊಂಡಂತಹ ನಮ್ಮ ಕುಟುಂಬದ ಸದಸ್ಯರು ಒಂದು ಆರೋಗ್ಯವಂತರಾಗಿ, ಒಂದು ಉತ್ತಮವಾಗಿ ಅವರು ಹೊರ ಹೊಮ್ತಾರೆ ಅಂತ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅವರು ಆಹಾರವನ್ನು ತಯಾರು ಮಾಡ್ತಾರೆ. ಇಲ್ಲೂ ಕೂಡ ಅವರ ಜೀವನದ ಉದ್ದೇಶ ಬದಲಾವಣೆ ಆಯಿತು. ಈ ರೀತಿಯಾಗಿ ಒಂದೊಂದಾಗಿ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ತಿಳಿಯುತ್ತಾ ನಮ್ಮಲ್ಲಿರ್ತಕ್ಕಂಥ ಜೀವನದ ಉದ್ದೇಶಗಳನ್ನ ಒಂದೊಂದಾಗಿ ನಾವು ಬದಲಾವಣೆ ಮಾಡ್ತಾ ಹೋಗ್ತೀವಿ. ನಾವು ಏನ್ ಅನ್ಕೊಂಡ್ಬಿಟ್ಟಿದೀವಿ ಈ ಹಿಂದೆ ಅಂದ್ರೆ, ಭಗವಂತ ಮೇಲೆಲ್ಲೋ ಇದ್ದಾನೆ, ಅವನೇ ನಮಗೆ ಸುಖಗಳನ್ನು ಕೊಡೋದು ಅವನೇ, ಕಷ್ಟಗಳನ್ನು ನೀಡೋದು ಅವನೇ, ಸಂತೋಷವನ್ನು ನೀಡೋದು ಅವನೇ, ಅಸಂತೋಷವನ್ನು ನೀಡೋದು ಅವನೇ, ಆರೋಗ್ಯವನ್ನು ಕೊಡುವುದು ಅವನೇ, ಅನಾರೋಗ್ಯವನ್ನು ಸೃಷ್ಟಿ ಮಾಡುವುದು ಅವನೇ ಅಂತ ಒಂದು ಅಜ್ಞಾನದಲ್ಲಿ ನಾವು ಇದ್ವಿ. ಯಾವಾಗ ನಾವು ಈ ಜ್ಞಾನವನ್ನು ತಿಳಿದುಕೊಂಡ್ವೋ ಆಗ ನಮಗೆ ತಿಳಿತು ಭಗವಂತ ಅನ್ನೋನು ಬೇರೆಲ್ಲೂ ಇಲ್ಲ, ನಮ್ಮ ಆತ್ಮದಲ್ಲೇ ಇದ್ದಾನೆ, ನಮ್ಮೊಳಗಡೆನೇ ಇದ್ದಾನೆ. ನಾವು ಯಾವಾಗ ಸಂತೋಷದಿಂದ ಇರ್ತೀವಿ ಹಾಗೂ ಯಾವಾಗ ನಾವು ಆನಂದತೆಯನ್ನು ಇರ್ತೀವಿ ಆಗ ಭಗವಂತನು ಕೂಡ ನಮಗೆ ಆನಂದವನ್ನು ನೀಡುತ್ತಾನೆ ಎನ್ನುವ ಒಂದು ಸತ್ಯವನ್ನ ನಾವು ತಿಳಿತಾ ಹೋಗ್ತೀವಿ. ಯಾವಾಗ ಈ ಸತ್ಯತೆಯನ್ನ ನಾವು ತಿಳಿತಾ ಹೋಗ್ತೀವೋ ಆಗ ನಾವು ಈ ಭೂಲೋಕಕ್ಕೆ ಬಂದಿರುವುದು ಬೇರೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀವಿ. ಹಾಗೆಯೇ ನಾವು ಇಲ್ಲಿ ಹಲವಾರು ಅನುಭವಗಳನ್ನು ಪಡೀಲಿಕ್ಕೆ, ಜೀವನದಲ್ಲಿ ಬರ್ತಕ್ಕಂತಹ ಸವಾಲುಗಳನ್ನ ಎದುರಿಸ್ಬಿಟ್ಟು ನಾವು ಆತ್ಮೋನ್ನತಿಯನ್ನ ಹೊಂದಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಅಂತ ನಾವು ಅರ್ಥೈಸಿಕೊಳ್ಳುತ್ತೀವಿ. ನಾವು ಪ್ರತಿಯೊಂದನ್ನು ಕಲೀಲಿಕ್ಕೆ ಈ ಭೂಮಿಗೆ ಬಂದಿರುವುದು, ಭೇದವಿಲ್ಲದೆ ಕಷ್ಟಗಳನ್ನು ಸುಖಗಳನ್ನು ಸಮಾನವಾಗಿ ತೆಗೆದುಕೊಂಡು ಅದರಿಂದ ದೊರೆತ ಆನಂದ ಅಥವಾ ಅನುಭವವನ್ನು ನಮ್ಮ ಆತ್ಮಕ್ಕೆ ಅರ್ಪಣೆ ಮಾಡ್ತೀವಿ. ಅದು ಒಳ್ಳೆಯದೇ ಇರ್ಬೋದು, ಕೆಟ್ಟದ್ದೇ ಇರ್ಬೋದು. ಅದು ಆತ್ಮ ಒಳ್ಳೆಯದು ಕೆಟ್ಟದ್ದು ಅಂತ ಅದು ಎಣಿಸುವುದಿಲ್ಲ. ಅದು ಎಲ್ಲದನ್ನು ಸಮಾನವಾಗಿ ತೆಗೆದುಕೊಳ್ಳುತ್ತದೆ ಅದು ಆತ್ಮ. ನಾವು ಚಿಕ್ಕ ಕಷ್ಟ, ದೊಡ್ಡ ಕಷ್ಟ ಅಥವಾ ದೊಡ್ಡ ಅನುಭವ, ಚಿಕ್ಕ ಅನುಭವ ಅಂತ ಆತ್ಮ ಯಾವುದಕ್ಕೂ ಭೇದ ಭಾವ ಮಾಡುವುದಿಲ್ಲ. ಈ ಭೂಮಿಗೆ ಬಂದಿರುವುದೇ ನಾವು ಕಲಿಯೋದಕ್ಕೋಸ್ಕರ. ಅದು ಚಿಕ್ಕದಾದ್ರೇನು, ದೊಡ್ಡದಾದ್ರೇನು, ಪ್ರತಿಯೊಂದನ್ನು ಕಲಿತು ಅದಕ್ಕೆ ಬರ್ತಕ್ಕಂಥ ಸವಾಲುಗಳನ್ನ ಎದುರಿಸಿ ನಾವು ಮತ್ತೆ ನಮ್ಮ ಆತ್ಮೋನ್ನತಿಯನ್ನು ಪಡೆಯೋಕ್ಕೆ ನಾವು ಮುನ್ನಡೆಯನ್ನು ಸಾಧಿಸ್ತೀವಿ ಅಂತ ನಾವಿಲ್ಲಿ ನಮ್ಮ ಜೀವನದ ಉದ್ದೇಶಗಳನ್ನ ಇಲ್ಲಿಯೂ ಕೂಡ ಬದಲಾವಣೆ ಮಾಡ್ಕೊಳ್ತೀವಿ. ಏನು ಅಂದ್ರೆ, ಭಗವಂತ ಎಲ್ಲೋ ಇದ್ದಾನೆ ಅಂತ ಅನ್ಕೊಂಡಿದ್ವಿ,
ಭಗವಂತ ಎಲ್ಲೂ ಇಲ್ಲ, ನಮ್ಮೊಳಗಡೆನೆ ಇದ್ದಾನೆ. ನಮಗೆ ಬರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ಕೂಡ ಭಗವಂತ ಕೊಡುವುದಿಲ್ಲ. ಪ್ರತಿಯೊಂದನ್ನು ಸೃಷ್ಟಿ ಮಾಡ್ಕೊಂಡಿರೋರೆ ನಾವು. ಅನಾರೋಗ್ಯ ಸೃಷ್ಟಿ ಮಾಡ್ಕೊಂಡಿರೋರೆ ನಾವು. ಸುಖವನ್ನು ಸೃಷ್ಟಿ ಮಾಡ್ಕೊಂಡಿರೋರೆ ನಾವು. ಸಂತೋಷವನ್ನು ಸೃಷ್ಟಿ ಮಾಡ್ಕೊಂಡಿರೋರೆ ನಾವು. ಕಷ್ಟ ಬಂದಾಗ ಅದನ್ನ ಹೇಗೆ ಎದುರಿಸಬೇಕು ಎನ್ನುವ ಒಂದು ತತ್ವಜ್ಞಾನವನ್ನ ನಾವು ಪಡೆದುಕೊಳ್ಳುತ್ತೀವಿ. ಇಲ್ಲಿಯೂ ಕೂಡ ನಮ್ಮ ಜೀವನದ ಉದ್ದೇಶ ಬದಲಾಗುತ್ತದೆ. ಇದಕ್ಕೆ ನಾವು ಇಷ್ಟು ದಿನ ಏನ್ ಅನ್ಕೊಂಡಿದ್ವಿ, ನಮಗೇನು ಗೊತ್ತಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಮಗೆ ಏನ್ ಬರುತ್ತೆ, ನಮಗೆ ತಿಳಿದಿರುವುದು ಇಷ್ಟೇ, ನಮಗೆ ಸಾಮರ್ಥ್ಯವಿಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಇದಕ್ಕೆ ಒಂದು ಅತ್ಯುತ್ತಮವಾದ ಒಂದು ಕಥೆಯನ್ನು ನೋಡೋಣ. ಒಂದು ಬಾರಿ ಒಂದು ಗರುಡ ಬೇಟೆಗೆಂದು ಭೂಮಿಯ ಬಳಿ ಸಮೀಪ ಬರುತ್ತೆ. ಅಲ್ಲಿ ಒಂದು ಕೋಳಿ ಮತ್ತು ಕೋಳಿ ಮರಿಗಳ ಗುಂಪನ್ನು ನೋಡುತ್ತೆ. ಹತ್ತಿರ ಬಂದು ನೋಡುತ್ತೆ. ಆ ಕೋಳಿ ಮರಿಗಳ ಗುಂಪಿನಲ್ಲಿ ಒಂದು ಗರುಡದ ಮರಿ ಕೂಡ ಇರುತ್ತದೆ. ಅದನ್ನ ನೋಡಿದ ತಕ್ಷಣ ಈ ಗರುಡಗೆ ಆಶ್ಚರ್ಯವಾಗುತ್ತದೆ. ಇದೇನಿದು, ಗರುಡನ ಮರಿ ಈ ಕೋಳಿ ಮಧ್ಯೆ ಸೇರ್ಕೊಂಡ್ಬಿಟ್ಟಿದ್ದಿಲ್ಲ ಅಂತ ಹತ್ರ ಹೋಗಿಬಿಟ್ಟು, ನೀನ್ ಯಾಕಪ್ಪ ಇಲ್ಲಿದ್ದೀಯಾ, ನೀನು ನನ್ನ ರೀತಿ ಶಕ್ತಿಶಾಲಿಯಾಗಿದ್ದೀಯಾ, ನೀನು ಕೂಡ ಆಕಾಶದಲ್ಲಿ ಹಾರಬಹುದು ಅಂತ ಹೇಳುತ್ತೆ. ಆಗ ಗರುಡ ಮರಿ ಹೇಳುತ್ತೆ, ಇಲ್ಲ ಇಲ್ಲ, ನಾನು ಹುಟ್ಟಿದಾಳಿಂದನೂ ಇಲ್ಲೇ ಇದ್ದೀನಿ, ಅಲ್ಲಿದೆ ನೋಡಿ ಕೋಳಿ, ಅದೇ ನನ್ನ ತಾಯಿ, ಈ ಕೋಳಿ ಮರಿಗಳೇ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರು, ನಾನು ಇಲ್ಲಿ ಆನಂದವಾಗಿದ್ದೀನಿ, ನೀನು ಹೊರಟೋಗ್ಬಿಡು, ನನಗೆ ತೊಂದರೆ ಕೊಡಬೇಡ ಅಂತ ಹೇಳುತ್ತೆ. ಇಲ್ಲ ಇಲ್ಲ, ನೀನು ನನ್ನ ರೀತಿಯಾದ ಒಂದು ಶಕ್ತಿಶಾಲಿಯಾದ ಪಕ್ಷಿ, ನೀನು ಆಕಾಶದಷ್ಟು ಎತ್ತರ ಹಾರಬಲ್ಲೆ, ನಿನಗೆ ಅಷ್ಟು ಚೈತನ್ಯ, ನಿನ್ನ ಶಕ್ತಿ ಇದೆ ನಿನಗೆ, ನೀನು ನನ್ನ ಜೊತೆ ಬಂದ್ಬಿಡು, ನಾನು ಕರ್ಕೊಂಡು ಹೋಗ್ತೀನಿ ಅಂತೆ. ಆಗ ಅದು ಹೇಳುತ್ತೆ ಮರಿ, ಇಲ್ಲ ಇಲ್ಲ, ನನ್ನನ್ನು ನೀನು ಅಪಹರಣ ಮಾಡಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀಯಾ, ನಾನು ನಿನ್ನ ಜೊತೆ ಬರೋದಿಲ್ಲ, ಹೋಗ್ಬಿಡು ಅಂತ ಹೇಳುತ್ತೆ. ಆಗ ಗರುಡಗೆ ಕೋಪ ಬಂದ್ಬಿಡುತ್ತೆ. ತಕ್ಷಣ ಆ ಗರುಡನ ಮರಿಯನ್ನು ಎತ್ಕೊಂಡ್ಬಿಟ್ಟು ಮೇಲಕ್ಕೆ ಹಾರಿ ಹೋಗ್ಬಿಡುತ್ತದೆ. ಹೆಚ್ಚು ಎತ್ತರಕ್ಕೆ ಹಾರ್ಬಿಟ್ಟು ಹೇಳುತ್ತೆ ಆ ಮರಿಗೆ, ನೋಡಪ್ಪ, ನೀನು ಕೂಡ ನನ್ನ ರೀತಿಯಾದ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರುವಷ್ಟು ಚೈತನ್ಯ ಶಕ್ತಿ ನಿನ್ನಲ್ಲೂ ಇದೆ. ಈಗ ನಿನ್ನನ್ನ ಬಿಟ್ಟು ಬಿಡ್ತೀನಿ, ನಿನ್ನ ರೆಕ್ಕೆಗಳ ಸಹಾಯದಿಂದ ನೀನು ಹಾರಾಟವನ್ನ ಪ್ರಾರಂಭ ಮಾಡುವಂತ ಆ ಮರಿನ ಬಿಟ್ಟುಬಿಡುತ್ತೆ. ಆ ಮರಿ ಪ್ರಾಣದ ಭಯದಿಂದ ತನ್ನ ರೆಕ್ಕೆಗಳನ್ನ ಅಲುಗಾಡಿಸಲು ಪ್ರಾರಂಭ ಆಗುತ್ತದೆ. ಸ್ವಲ್ಪ ಸಮಯದ ನಂತರ ಅದು ಸ್ವಚ್ಛಂದವಾಗಿ ಹಾರಾಟವನ್ನ ಪ್ರಾರಂಭ ಮಾಡುತ್ತೆ. ಇಲ್ಲಿ ನಾವು ಏನ್ ಅರ್ಥೈಸಿಕೊಳ್ಬೇಕು ಅಂದ್ರೆ, ನಾವುಗಳು ಕೂಡ ನಮ್ಮ ಮೂಲ ಚೈತನ್ಯವನ್ನು ಮರೆತು ನಾವು ಭೂಮಿಗೆ ಏಕೆ ಬಂದಿದ್ದೀವಿ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ನಮ್ಮ ಎಷ್ಟು ಒಂದು ಚೈತನ್ಯ ಇದೆ ನಮಗೆ, ಹಾಗೆಯೇ ನಾವು ಏನನ್ನಾದ್ರೂ ಸಾಧಿಸಬಲ್ಲೆವು ಎನ್ನುವ ಒಂದು ತತ್ವ ಸಿದ್ಧಾಂತವನ್ನು ಮರೆತು ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ನಮ್ಮ ಶಕ್ತಿ ಎಷ್ಟು ಅಂತ ನಮಗೆ ತಿಳಿದಿಲ್ಲ. ಇದು ಯಾವಾಗ ತಿಳಿಯುತ್ತೆ ಅಂದ್ರೆ, ನಾವು ಸಾಧನೆ ಮಾಡುತ್ತಾ ಮಾಡುತ್ತಾ ತಿಳಿಯುತ್ತೆ. ಇದು ಒಂದು ದಿನಕ್ಕೆ 2 ದಿನಕ್ಕೆ ಬರ್ತಕ್ಕಂಥ ಜ್ಞಾನ ಅಲ್ಲ. ಇದನ್ನ ನಾವು ಅನೇಕ ತಿಂಗಳಿರ್ಬೋದು, ವರ್ಷಗಳಿರ್ಬೋದು, ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಚೈತನ್ಯ ಶಕ್ತಿ ಎಷ್ಟು, ನಮ್ಮ ಸಾಮರ್ಥ್ಯವೆಷ್ಟು ಎನ್ನುವ ಮಾಸ್ಟರ್ಸ್ ಅವ್ರ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಜಾಯಿನ್ ಆಗಲಿ ಮಾಸ್ಟರ್. ಮೇಡಮ್ ಕಟ್ ಆಯ್ತು. ಇಲ್ಲಿ ಪರವಾಗಿಲ್ಲ, ಕೇಳಿಸ್ತದೆ, ಹೇಳಿ ಮೇಡಮ್. ಎಲ್ಲಿಂದ ಹೇಳಿ, ಎಲ್ಲಿಂದ ಸ್ಟಿಲ್ ಆಯ್ತೋ ಗೊತ್ತಾಗಿಲ್ಲ. ನೀವ್ ಹೇಳ್ತಾ ಎಲ್ಲಿಂದ ನಿಲ್ಸಿದ್ರೆ ಅಲ್ಲಿಂದಾನೇ ಕಂಟಿನ್ಯೂ ಮಾಡಿ ಸರ್, ಏನ್ ತೊಂದ್ರೆ ಇಲ್ಲ. ಓಕೆ ಓಕೆ ಮೇಡಮ್. ನಮ್ಮಲ್ಲೂ ಎಷ್ಟು ಶಕ್ತಿ ಚೈತನ್ಯವಿದೆ, ಹಾಗೂ ನಾವು ಎಷ್ಟು ಶಕ್ತಿಶಾಲಿಗಳು, ನಾವು ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಎಷ್ಟೊಂದು ಶಕ್ತಿಗಳನ್ನ ನಮ್ಮಲ್ಲಿ ಇದೆ ಅಂತ ಇದು 1 ದಿನಕ್ಕೆ 2 ತಿಂಗಳಿಗೆ ತಿಳಿಯೋದಿಲ್ಲ ಸ್ನೇಹಿತರೆ. ಇದನ್ನ ನಾವು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ, ಹಂತ ಹಂತವಾಗಿ ತಿಳಿಯುತ್ತಾ ನಮ್ಮ ಶಕ್ತಿ ಸಾಮರ್ಥ್ಯವು ನಮಗೆ ತಿಳಿಯುತ್ತಾ ಹೋಗುತ್ತದೆ. ಈ ರೀತಿಯಾಗಿ ನಾವು ನಮ್ಮನ್ನ ಅರ್ಥೈಸಿಕೊಳ್ಳಬೇಕು. ನಂತರ ನಾವು ನಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರಾದಂತಹ ನಮ್ಮ ಬಾಳ ಸಂಗಾತಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು,
ಇವರ ಒಂದು ಮೋಹಕ್ಕೆ ಬಲಿಯಾಗಿ ಈ ಭೂಲೋಕದಲ್ಲಿ ಒಂದು ಮಾಯ ಪೊರೆಗೆ ನಾವು ಬಲಿಯಾಗ್ಬಿಟ್ಟು ಅದನ್ನ ಇದೇ ಪ್ರಪಂಚ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ನಾವು ನಮ್ಮ ಈ ಕುಟುಂಬದ ಸದಸ್ಯರು ಇವರಿಲ್ಲ ಅಂದ್ರೆ ನಾವು ಜೀವಿಸಕ್ಕಾಗಲ್ಲ, ಇಲ್ಲ ಅಂದ್ರೆ ನಾವು ಈ ಜೀವನ ನಮಗೆ ನರಕವಾಗ್ಬಿಡುತ್ತೆ ಎನ್ನುವ ತಪ್ಪು ಕಲ್ಪನೆಗಳಿಂದ ನಾವು ಬದುಕ್ತಾ ಇರ್ತೀವಿ. ಯಾವಾಗ ಈ ಆಧ್ಯಾತ್ಮವನ್ನ ನಾವು ತಿಳಿತೇವೋ ಆಗ ನಮಗೆ ಅರ್ಥ ಆಗುತ್ತೆ, ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕೂಡ ಭಗವಂತನ ಸ್ವರೂಪಗಳೇ, ಅವರಲ್ಲೂ ಕೂಡ ದೈವಿಕ ಗುಣಗಳಿದ್ದಾವೆ. ನಮ್ಮ ಆಶ್ರಯ ಇಲ್ಲದೆ ಅವರು ಬೆಳೆಯಬಲ್ಲರು. ನಮ್ಮ ಆಶ್ರಯವಿಲ್ಲದೆ ನಮ್ಮ ಮಕ್ಕಳ ಒಂದು ಹಂತಕ್ಕೆ ಬಂದ ಮ್ಯಾಗೆ ಅವರ ಒಂದು ಜೀವನದ ಶೈಲಿಯನ್ನ ಅವರು ರೂಪಿಸಿಕೊಳ್ಳುತ್ತಾರೆ ಎನ್ನುವ ಒಂದು ಸತ್ಯ ನಮಗೆ ಆಗ ಕೂಡ ತಿಳಿಯುತ್ತೆ. ಹಾಗೂ ಕೂಡ ನಮ್ಮ ಜೀವನದ ಉದ್ದೇಶನ ನಾವು ಬದಲಾವಣೆ ಮಾಡ್ಕೊಳ್ತೀವಿ. ನಾನಿದ್ರೇನೆ ಎಲ್ಲ ಸಾಧ್ಯ, ನಾನು ಇಲ್ಲದ್ರೆ ಏನು ಆಗೋದಿಲ್ಲ ಅಂತ ಭೌತಿಕವಾಗಿ ಇದ್ದಂತ ನಮ್ಮ ಉದ್ದೇಶ ಆಧ್ಯಾತ್ಮಿಕವಾಗಿ ಬಂದಾಗ ನಾನಿಲ್ಲ ಅಂದ್ರೂ ಎಲ್ಲ ನಡ್ಕೊಂಡು ಹೋಗುತ್ತೆ, ಎಲ್ಲ ಸಸೂತ್ರವಾಗಿ ಒಂದು ಮುನ್ನುಗ್ಗುತ್ತೆ ಎನ್ನುವ ಸತ್ಯವನ್ನ ನಾವಲ್ಲಿ ತಿಳಿಯುತ್ತೇವೆ ಸ್ನೇಹಿತರೆ. ನಂತರ ರಮಣ ಮಹರ್ಷಿಗಳ ಹತ್ರ ಯಾರಾದ್ರೂ ಹೋದ್ರೆ ಹೇಳ್ತಾ ಇದ್ರಂತವ್ರು, ನೀನ್ ಯಾರು, ನೀನ್ ಯಾರು, ನೀನ್ ಉದ್ದೇಶ ಏನು, ನೀನ್ ತಿಳ್ಕೊ ಮೊದ್ಲು ಅಂತ ಹೇಳ್ತಾ ಇದ್ರಂತೆ. ಆಗ ಅದಕ್ಕೆ ಶಿಷ್ಯರು ಹೇಳ್ತಾ ಇದ್ರಂತೆ, ನನ್ನ ಹೆಸರು ಇಂಥದ್ದು, ನನ್ನ ತಂದೆ ತಾಯಿಗಳು ಇವರು, ನಾನು ಇಂಥ ಊರಿಂದ ಬಂದಿದ್ದೀನಿ, ಹಾಗೂ ನಾನು ಇಂಥ ಒಂದು ಉದ್ಯೋಗವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಅದಕ್ಕೆ ಮತ್ತೆ ಪ್ರತ್ಯುತ್ತರವಾಗಿ, ಹಾಗಾದ್ರೆ ಮತ್ತೆ ನೀನ್ ಯಾರು, ಮತ್ತೆ ನೀನ್ ಯಾರು, ನಿನ್ನ ಮೂಲ ಉದ್ದೇಶ ಏನು ಅಂತ ಕೇಳ್ತಾ ಇದ್ರಂತೆ. ಅದರ ಮೂಲ ಅರ್ಥ, ನಿನ್ನ ಭೌತಿಕ ಜೀವನದ ನೀನಲ್ಲ, ನೀನು ನಿನ್ನೊಳಗೆ ಪ್ರವೇಶ ಮಾಡಿಬಿಟ್ಟು ನೀನು ಎಲ್ಲಿಂದ ಬಂದಿದ್ದೀಯಾ, ನಿನ್ನ ಈ ಜನ್ಮದ ಉದ್ದೇಶವೇನು, ಮತ್ತೆ ನೀನು ಈ ಜನ್ಮದ ಉದ್ದೇಶಗಳಿಗಾಗಿ ನೀನು ಏನು ಕಾರ್ಯಗಳನ್ನ ಕೈಗೊಂಡಿದ್ದೀಯಾ ಅನ್ನನ್ನ ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ಕೊಳ್ಳೋದು ಅಂತ ಹೇಳುವ ಒಂದು ತತ್ವವನ್ನ ರಮಣ ಮಹರ್ಷಿಗಳು ಹೇಳ್ತಾ ಇದ್ರಂತೆ. ಈ ರೀತಿಯಾಗಿ ನಾವು ಈ ಭೂಮಿ ಒಂದು ಅದ್ಭುತವಾದ ಪಾಠಶಾಲೆ ಅಂತ ಅರ್ಥೈಸ್ಕೊಂಡ್ವಿ. ಈ ಅದ್ಭುತವಾದ ಪಾಠಶಾಲೆಯಲ್ಲಿ ನಾವು ಈ ಭೂಮಿಗೆ ಬಂದಿರೋದೇ ಕಲಿಯೋದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಒಳ್ಳೆಯದನ್ನು ಕಲಿತಾ ಇದ್ದೀವಿ, ಹಾಗೂ ಕೆಟ್ಟದ್ದನ್ನು ಕಲಿತು ಜ್ಞಾನ ಬಂದಾಗ ಅದರಿಂದ ನಾವು ಉದ್ದೇಶವನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ನನ್ನ ಇವತ್ತಿನ ನನ್ನ ಈ ಜೀವನ ಏನಿದೆ ಇದನ್ನ ನಾನೇ ಸೃಷ್ಟಿ ಮಾಡ್ಕೊಂಡಿರೋದು, ಇದನ್ನ ಯಾರೂ ಸೃಷ್ಟಿ ಮಾಡ್ಕೊಂಡಿಲ್ಲ. ನನಗೆ ಏನಾದ್ರೂ ಕಷ್ಟ ಬಂದ್ರೆ, ನಷ್ಟ ಆದ್ರೆ, ಅಥವಾ ನೋವಾದ್ರೆ, ನಲಿವಾದ್ರೆ, ಅಥವಾ ಒಂದು ಅನಾರೋಗ್ಯ ಸೃಷ್ಟಿ ಆದ್ರೆ ನಾವೇನ್ ಮಾಡ್ತೀವಿ ಭೌತಿಕ ಜೀವನದಲ್ಲಿ? ಬೇರೆಯವ್ರನ್ನ ದೂರಿರ್ತೀವಿ, ನಿನ್ನಿಂದಲೇ ನನಗೆ ಅನಾರೋಗ್ಯ ಸೃಷ್ಟಿ ಆಯ್ತು ಅಂತೀವಿ, ನಿನ್ನಿಂದಲೇ ವ್ಯಾಪಾರ ನಷ್ಟ ಆಯ್ತು ಅಂತ ಹೇಳ್ತೀವಿ, ನಿನ್ನಿಂದಲೇ ನನಗೆ ಸಂಕಟ ಬಂತು ಅಂತ ಹೇಳ್ತೀವಿ. ಆದ್ರೆ ನಿಜವಾದ ಸತ್ಯ ಇದಲ್ಲ. ನಾವು ಆತ್ಮಸ್ವರೂಪಿಗಳಾದ ನಾವು ಮೇಗಿನ ಲೋಕದಲ್ಲೇ ನಾವು ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಯಾವ ತಂದೆ ತಾಯಿಯ ಜನ್ಮದಾತರಾಗಿ ಈ ಭೂಮಿಗೆ ಬರಬೇಕು, ಮತ್ತು ಯಾರನ್ನ ಬಹಳ ಸಂಗಾತಿಯನ್ನಾಗಿ ಪಡಿಬೇಕು, ಮತ್ತೆ ಯಾರನ್ನ ನಾವು ಅಕ್ಕ ತಂಗಿ ಅಣ್ಣ ತಮ್ಮಂದಿರನಾಗಿ ಪಡೆಯಬೇಕು, ಮತ್ತು ನಮಗೆ ಎಂತೆಂಥ ಸವಾಲುಗಳು ನಮಗೆ ಈ ಭೂಮಿಯಲ್ಲಿ ಬೇಕು, ಹೋದ ಜನ್ಮದಲ್ಲಿ ಯಾವ ಒಂದು ಹೋಮ್ವರ್ಕ್ಗಳನ್ನ ನಾವು ಬಿಟ್ಟಿದ್ವಿ, ಯಾವ ಅನುಭವಗಳು ನಮಗೆ ಆಗಿಲ್ಲ ಅನ್ನೋ ಪ್ರತಿಯೊಂದು ವಿಷಯನ ನಾವು ಮೇಲಿನ ಲೋಕದಲ್ಲೇ ಡಿಸೈನ್ ಮಾಡ್ಕೊಳ್ತೀವಿ. ಆದ್ರೆ ಅದನ್ನ ಈ ಭೂಮಿ ಬಂದ ಮೇಲೆ ಮರ್ತು ಬಿಡ್ತೀವಿ. ಈ ಭೂಮಿ ಎಂಬ ಮಾಯಾ ಲೋಕಕ್ಕೆ ಬಲಿಯಾಗಿ ಅದನ್ನೆಲ್ಲ ಮರ್ತು ಬಿಡ್ತೀವಿ. ಪ್ರತಿಯೊಂದನ್ನು ನಾವೇ ಡಿಸೈನ್ ಮಾಡ್ಕೊಂಡು ಬಂದ್ಮ್ಯಾಗೆ ನಾವು ಅದರಂತೆ ಬದುಕಬೇಕಲ್ವಾ? ಹಾಗಾದ್ರೆ ನಾವು ಯಾಕೆ ದೂರ್ತಾ ಇದ್ದೀವಿ ಅಂದ್ರೆ ಆ ಮಾಯಾ ಪೊರೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾವಾಗ ನಾವೇ ಈ ಜೀವನವನ್ನ ರಚನೆ ಮಾಡ್ಕೊಂಡು ಬಂದಿರೋರು ಸ್ವತಃ ಈ ನಮ್ಮ ಯು ಆರ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಪತ್ರಿಜಿ ಗುರುಗಳು ಯಾವಾಗೂ ಹೇಳ್ತಿರ್ತಾರಲ್ಲ, ಅದೇ ರೀತಿಯಾಗಿ ಇವತ್ತು ನಾನು ಆರೋಗ್ಯವಂತನಾಗಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಾನೇ ಆಗಿರ್ತೀನಿ. ಅದಕ್ಕೆ ನಾನು ಸಂಕಟ ಪಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಾನೇ ಆಗಿರ್ತೀನಿ. ಪ್ರತಿಯೊಂದಕ್ಕೂ ನಾನು ಕಲೀಲಿಕ್ಕೋಸ್ಕರ ಬಂದಿದ್ದೀನಿ, ಅನುಭವಗಳಿಗೋಸ್ಕರ ಬಂದಿದ್ದೀನಿ ಎನ್ನುವ ಸತ್ಯಾಂಶವನ್ನ ನಾನಿಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ನಮ್ಮ ಬದುಕು ಒಂದು ಆತ್ಮೋನ್ನತಿಯನ್ನ ಪಡೆಯುತ್ತಾ ಮುಂದೆ ಮುಂದೆ ಹೋಗ್ತಾ ಇರುತ್ತೆ.
ಈ ರೀತಿಯಾಗಿ ನಮ್ಮದ ಜೀವನದ ಉದ್ದೇಶಗಳನ್ನ ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ವಯೋಮಾನಕ್ಕೆ ತಕ್ಕಂತೆ ಬದಲಾವಣೆಯನ್ನ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಜೀವನದ ಒಂದು ಉದ್ದೇಶವನ್ನ ಬದಲಾವಣೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಒಂದು ಉತ್ತಮವಾದ ನಿದರ್ಶನವನ್ನ ನೋಡೋಣ. ಒಂದು ಬಾರಿ ಬುದ್ಧ ಮಹಾಶಯರು ಒಂದು ಊರಿನಲ್ಲಿ ಒಂದು ಸತ್ಸಂಗವನ್ನು ನಡೆಸ್ತಾರೆ. ಆ ಸತ್ಸಂಗ ಮುಗಿಯುವಷ್ಟರಲ್ಲಿ ಕತ್ಲಾಗೋಗ್ಬಿಡುತ್ತೆ, ರಾತ್ರಿ ಸಮಯ ಆಗ್ಬಿಡುತ್ತೆ. ಅವರು ಆ ಸತ್ಸಂಗ ಮುಗಿಸಿದ ನಂತರ ಇನ್ನೊಂದು ಊರಿಗೆ ತೆರಳಬೇಕಾದಂತಹ ಸಂದರ್ಭ ಉದ್ಭವ ಆಗುತ್ತದೆ. ಆಗ ಶಿಷ್ಯಂದ್ರೆಲ್ಲ ಹೇಳ್ತಾರೆ, ಗುರುಗಳೇ, ನಾವು ಈ ದಾರಿಯಲ್ಲಿ ಹೋಗುವುದು ಬೇಡ. ಏಕೆ ಅಂದ್ರೆ ಆ ದಾರಿಯಲ್ಲಿ ಒಂದು ಕಾಡು ಸಿಗುತ್ತೆ. ಗುರುಗಳೇ, ನಾವು ಈ ಕಾಡಲ್ಲಿ ಹೋಗೋದು ಬೇಡ. ಏಕೆಂದ್ರೆ ಆ ಕಾಡಿನಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ನಾವು ಬೇರೆ ದಾರಿಯಲ್ಲಿ ಹೋಗೋಣ ಅಂತಾರೆ. ಆಗ ಬುದ್ಧ ಮಹಾಶಯರು ಹೇಳ್ತಾರೆ, ಇಲ್ಲಪ್ಪ, ಯಾವ ಮಾಯನೂ ಇಲ್ಲ, ಯಾವ ರಾಕ್ಷಸನೂ ಇಲ್ಲ, ಬನ್ನಿ ಹೋಗೋಣ ಅಂತಾರೆ. ಇಲ್ಲ ಗುರುಗಳೇ, ಇಲ್ಲಿ ಕಾಡಿನ ಪ್ರವೇಶ ಮಾಡಿದಂತ ಯಾವ ಒಬ್ಬ ವ್ಯಕ್ತಿಯು ಬದುಕಿ ಉಳಿದು ವಾಪಸ್ ಬಂದಿಲ್ಲ. ಇದುವರೆಗೂ ಅವನು 100 ಜನಗಳನ್ನ ಕೊಂದು ಹಾಕಿದ್ದಾನೆ. ನಾವು ಈ ದಾರಿಯಲ್ಲಿ ಹೋಗುವುದು ಬೇಡ, ಮಾರ್ಗವನ್ನು ಬದಲಾಯಿಸೋಣ ಅಂತ ಶಿಷ್ಯಂದ್ರು ಹೇಳ್ತಾರೆ. ಆಗ ಬುದ್ಧ ಮಹಾಶಯರು ಹೇಳ್ತಾರೆ, ನೋಡಪ್ಪ, ನಾವು ಈ ದಾರಿಯಲ್ಲಿ ಹೋಗೋಣ. ಅವನು ಯಾವ ಒಂದು ಬುದ್ಧಿವಂತ, ಯಾವ ಶಕ್ತಿವಂತ ಅನ್ನೋದು ಅವನ ದರ್ಶನವು ನಮಗೂ ಕೂಡ ಆಗಲಿ. ನಮ್ಮ ಪ್ರಾಣ ಅವನ ಕೈಯಿಂದಲೇ ಹೋಗ್ಬೇಕು ಅಂತ ಇದ್ರೆ ಹೋಗ್ಲಿ ಬಿಡು, ಅದಕ್ಕೆ ಯಾಕೆ, ಬನ್ನಿ ಹೋಗೋಣ ಅಂತ ಕರೀತಾರೆ. ಆಗ ವಿಧಿ ಇಲ್ಲದೆ ಶಿಷ್ಯಂದ್ರು ಅವ್ರನ್ನ ಹಿಂಬಾಲಿಸ್ತಾರೆ. ಕಾಡಿನ ಮಧ್ಯೆ ಹೋಗ್ತಾರೆ. ಆಗ ಅವರಿಗೆ ಒಂದು ಧ್ವನಿ ಕೇಳಿಸುತ್ತದೆ, ಈ ಕಾಡಿನ ಮಧ್ಯೆ ಯಾರು ಬರುತ್ತಿದ್ದೀರಿ? ಇದುವರೆಗೂ ಈ ಕಾಡಿನಲ್ಲಿ ಬಂದಂತವರ ಯಾರ ಪ್ರಾಣವನ್ನು ನಾನು ಉಳಿಸಿಲ್ಲ. ಇದುವರೆಗೂ 100 ಜನಗಳನ್ನ ನಾನು ಕೊಂದು ಹಾಕಿದ್ದೀನಿ. ಅದೇ ರೀತಿಯಾಗಿ ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ಈ ಕಾಡಿನ ರಾಜನಾಗಿದ್ದೀನಿ. ನೀವು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದ್ರೆ ಇಲ್ಲಿಂದ ವಾಪಸ್ ಹೊರಟು ಹೋಗಿ. ಮುಂದೆ ಒಂದು ಹೆಜ್ಜೆ ಇಟ್ಟರೂ ಕೂಡ ನಾನು ನಿಮ್ಮನ್ನ ನಾಶ ಮಾಡ್ತೀನಿ ಅಂತ ಒಂದು ಧ್ವನಿ ಕೇಳುತ್ತೆ. ಆಗ ಬುದ್ಧ ಮಹಾಶಯರು ಕೇಳ್ತಾರೆ, ಯಾರಪ್ಪ ನೀನು ಈ ಕಾಡಿನ ರಾಜ? ನಿನಗೆ ಅಷ್ಟು ಶಕ್ತಿಶಾಲಿಯಾಗಿದ್ರೆ, ನೀನು ಅಷ್ಟು ಬುದ್ಧಿವಂತನಾಗಿದ್ರೆ ನೀನು ಕಾಡಿನಲ್ಲಿ ಜೀವಿಸ್ತಾ ಇರಲಿಲ್ಲ. ಊರಿನ ಮಧ್ಯೆ ನೀನು ಜನರ ಮಧ್ಯೆ ಜೀವಿಸ್ತಾ ಇದ್ದಿ. ನೀನು ಕಾಡಿನ ಮಧ್ಯೆ ಜೀವಿಸ್ತಾ ಇದ್ದೀರೆ, ನೀನು ಒಬ್ಬ ರಾಕ್ಷಸ ಗುಣದ ವ್ಯಕ್ತಿಯೇ ಆಗಿರ್ಬೇಕು ಅಂತ ಹೇಳ್ತಾರೆ. ಆಗ ಅವನು ಇನ್ನೂ ಕೆಂಡಮಂಡಲವಾಗಿ, ನೀವು ಹೀಗೆ ನನ್ನನ್ನ ತೇಜೋವಧೆ ಮಾಡಬೇಡಿ, ನಾನು ನಿಮ್ಮನ್ನು ಒಂದೇ ಹೊಡೆತಕ್ಕೆ ಹೊಡೆದು ಸಾಯಿಸಬಲ್ಲೆ. ಇದುವರೆಗೂ ಎಷ್ಟೋ ಜನಗಳ ಒಂದು ಪ್ರಾಣವನ್ನು ತೆಗೆದು ಅವರ ಕೈ ಬೆರಳುಗಳನ್ನ ಹಾರವನ್ನಾಗಿ ನಾನು ಮಾಡಿಕೊಂಡಿದ್ದೀನಿ. ನೀವು ಮತ್ತೆ ಇನ್ನು ಒಂದು ಹೆಜ್ಜೆ ಮುಂದಿಡಬೇಡಿ, ವಾಪಸ್ ಹೋಗಿ ಅಂತ ಎಚ್ಚರಿಕೆ ಕೊಡ್ತಾನೆ. ಆಗ ಬುದ್ಧ ಮಹಾಶಯರು, ಆಯ್ತಪ್ಪ, ನೀನು ಬೇಕಾದ್ರೆ ನನ್ನನ್ನ ಒಂದು ಕೊಂದು ಬಿಡು, ಪರವಾಗಿಲ್ಲ. ಆದ್ರೆ ನಾನು ಕೇಳ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನನ್ನನ್ನ ಬೇಕಾದ್ರೆ ನಾಶ ಮಾಡು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಕೇಳಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತಾನೆ. ಆಗ ಬುದ್ಧ ಮಹಾಶಯರು ಹೇಳ್ತಾರೆ, ನೋಡಪ್ಪ, ನೀನು ನಿಂತಿದ್ದೀಯಲ್ಲ, ಆ ಜಾಗದ ಪಕ್ಕದಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಮರ ಇದೆ. ಆ ಮರದಿಂದ ಒಂದು 5 ಎಲೆಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನನ್ನಂತ ಶೂರನಿಗೆ ಒಂದು 5 ಎಲೆಗಳನ್ನ ಕೇಳ್ತಿದ್ದೀರಲ್ಲ ನೀವು ಅಂತ ಹೇಳ್ತಾನೆ. ಆಯ್ತಪ್ಪ, ನೀನು ತೆಗೆದುಕೊಂಡು ಬಾ ಅಂತಾರೆ. ಆಗ ಅವನ ಕೈಯಲ್ಲಿದ್ದಂತ ಕತ್ತಿಯಿಂದ ಆ ಒಂದು ಮರದ ರಂಬೆಗೆ ಹೊಡಿತಾನೆ. ಅದರಲ್ಲಿದ್ದಂತ 100 ಎಲೆಗಳು ಧರೆಗೆ ಉದುರ್ತಾವೆ. ನೋಡಿದಿರಮ್ಮ ಸ್ವಾಮಿ, ನೀವು ನನ್ನ ಶಕ್ತಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀರಾ. ನೀವು 5 ಎಲೆಗಳನ್ನ ಕೇಳಿದ್ರಿ, ನಾನು ಒಂದೇ ಹೊಡೆತಕ್ಕೆ 100 ಎಲೆಗಳನ್ನ ಧರೆಗೆ ಉಳಿಸಿದ್ದೀನಿ ಅಂತಾನೆ. ಆಯ್ತಪ್ಪ, ಅದರಲ್ಲಿ ಒಂದು 5 ಎಲೆಗಳನ್ನ ತೆಗೆದುಕೊಂಡು ಬಾ ಅಂತಾರೆ. ಆ 5 ಎಲೆಗಳನ್ನು ತೆಗೆದುಕೊಂಡು ಹೋಗಿ ಬುದ್ಧ ಮಹಾಶಯರಿಗೆ ನೀಡ್ತಾನೆ. ಆಗ ಬುದ್ಧ ಮಹಾಶಯರು ಆ 5 ಎಲೆಗಳನ್ನು ತೆಗೆದುಕೊಂಡು ಒಂದು ಎಲೆನ ಆ ಅಂಗುಲಿಮಾಲನಿಗೆ ನೀಡ್ತಾರೆ. ನೋಡಪ್ಪ, ಈ ಎಲೆನ ನೀನು ಯಾವ ರಂಬೆಯಿಂದ ಬೇರ್ಪಡಿಸಿದ್ಯೋ ಅದು ಯಥಾವತ್ತಾಗಿ ಯಾವ ರೀತಿ ಇತ್ತೋ ಆ ರೀತಿಯಾಗಿ ಜೋಡಣೆ ಮಾಡು ಇದನ್ನ ಅಂತ ಅವನ ಕೈಗೆ ನೀಡ್ತಾರೆ. ಅವನು ಆ ಎಲೆನ ತೆಗೆದುಕೊಳ್ತಾನೆ, ಕೈಯಾಗೆ ತೆಗೆದುಕೊಂಡು ಹಿಂದೆ ಮುಂದೆ ನೋಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ಏನು ಸ್ವಾಮಿ, ನೀವು ಈ ಎಲೆಗಳನ್ನ ಅಲ್ಲಿ ಹೋಗಿ ಅಂಟಿಸು ಅಂತ ಹೇಳ್ತಿರಲ್ಲ, ಹೇಗೆ ಸಾಧ್ಯ ಇದು? ಯಾವುದೇ ಒಂದು ವಸ್ತುವನ್ನ ತನ್ನ ಮೂಲ ಚೇತನದಿಂದ ಬೇರ್ಪಡಿಸಿದಾಗ ಮತ್ತೆ ಅದನ್ನ ಮರುಜೋಡಣೆ ಮಾಡಲಾಗುವುದಿಲ್ಲ ಅಂತ ಹೇಳ್ತಾನೆ. ಆಗ ಬುದ್ಧ ಹೇಳ್ತಾರೆ, ಅಲ್ಲಪ್ಪ, ನೀನು ಇಷ್ಟೊಂದು ಧೈರ್ಯಶಾಲಿ ಅಂತೀಯ, ಶೂರ ಅಂತೀಯ,
ಇಷ್ಟು ಜನರನ್ನ ನಾಶ ಮಾಡಿದೀನಿ ಅಂತೀಯ. ಈ ಒಂದು ಚೆಕ್ಕ ಎಲೆನ ನೀನು ಅದಕ್ಕೆ ಜೋಡಣೆ ಮಾಡ್ಲಿಲ್ಲ ಅಂದ್ರೆ ನೀನು ಯಾವ ಸೀಮೆಯ ಶೂರ ನೀನು? ಯಾವ ಸೀಮೆ ನೀನು ಒಂದು ಬುದ್ಧಿವಂತ ನೀನು? ನೀನು ಒಬ್ಬ ಅಸಹಾಯಕ ನೀನು. ನೀನೊಬ್ಬ ಹೇಡಿ ನೀನು. ನೀನು ಹೇಡಿಯಾಗಿರೋದಕ್ಕೆ ನೀನು ಈ ಕಾಡಿನಲ್ಲಿ ಒಬ್ಬೊಂಟಿಯಾಗಿ ರಾಕ್ಷಸನಂತೆ ಜೀವನ ಮಾಡ್ತಾ ಇದ್ದೀಯ ನೀನು ಅಂತ ಅವನಿಗೆ ಬುದ್ಧಿ ಹೇಳಲು ಪ್ರಾರಂಭ ಮಾಡ್ತಾರೆ. ಆಗ ಅಂಗುಲಿಮಾಲ ಸುಮ್ಮನೆ ಇರ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ನೋಡಿದೇನಪ್ಪ ನೀನು ಈ ಒಂದು ಎಲೆನ ನೀನು ಮೂಲ ಸ್ಥಾನಕ್ಕೆ ಜೋಡಿಸ್ಲಿಲ್ಲ ಅಂದ್ಮೇಗೆ ಇಷ್ಟು ಜನಗಳನ್ನ ನೀನು ನಾಶ ಮಾಡಿದ್ದಿಲ್ಲ, ಅದರಲ್ಲಿ ಒಬ್ಬರಿಗೆ ನೀನು ಮರುಜೀವವನ್ನು ನೀಡಕ್ಕಾಗ್ತಾ ಅಂತ ಕೇಳ್ತಾರೆ. ಅವನು ಆಗಲ್ಲ ಅಂತ ಹೇಳ್ತಾನೆ. ಆಗಿದ್ಮೇಲೆ ಯಾವ ಒಬ್ಬ ವ್ಯಕ್ತಿಗೆ ಒಂದು ಮರುಜೀವನ ಸೃಷ್ಟಿ ಮಾಡಕ್ಕೆ ಶಕ್ತಿ ಇಲ್ವೋ ಆಗ ಇನ್ನೊಬ್ಬರನ್ನ ನಾಶ ಮಾಡಕ್ಕೂ ನಿನಗೆ ಹಕ್ಕಿಲ್ಲ. ನೀನು ಮಾಡಿದ್ದು ತಪ್ಪು, ನೀನು ಘೋರ ಅಪರಾಧವನ್ನು ಮಾಡಿದ್ದೀಯಾ ಅಂತ ಅವರಿಗೆ ತಿಳಿ ಹೇಳಿ ಆತ್ಮಜ್ಞಾನವನ್ನ ನೀಡ್ತಾರೆ. ಆಗ ಆ ಅಂಗುಲಿಮಾಲ ತನ್ನ ಒಂದು ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ತಾನೆ. ಅವನ ಜೀವನದ ಉದ್ದೇಶಗಳನ್ನೆಲ್ಲ ಬದಲಾಯಿಸಿಕೊಂಡು ಬುದ್ಧರಿಗೆ ಶಿಷ್ಯನಾಗ್ತಾನೆ. ನಂತರ ಬುದ್ಧ ಎಲ್ಲೆಲ್ಲಿ ಅವರು ಸತ್ಸಂಗಗಳನ್ನು ನಡೆಸ್ತಕ್ಕಂತಹ ಜಾಗಗಳಿಗೆ ಹೋಗಿ ಇವನು ಕೂಡ ಧ್ಯಾನದ ಒಂದು ಪ್ರಚಾರವನ್ನು ಮಾಡುವ ನಿಟ್ಟಿನಲ್ಲಿ ಅವನ ಜೀವನದ ಉದ್ದೇಶವನ್ನ ಬದಲಾಯಿಸ್ತಾನೆ. ಅಂದ್ರೆ ಇಲ್ಲಿ ಒಬ್ಬ ರಾಕ್ಷಸನಾದನು ಒಬ್ಬ ಮಾನವನಾಗಿ ದೈವಿಕ ಗುಣಗಳನ್ನ ಆಹ್ವಾನ ಮಾಡಿಕೊಂಡು ಬದಲಾವಣೆ ಆಗ್ತಾನೆ. ಅಂದ್ರೆ ನಾವುಗಳು ಕೂಡ ಸಾಮಾನ್ಯ ಮನುಷ್ಯರಾಗಿದ್ವಿ. ಈಗ ಈ ಅದ್ಭುತವಾದ ಜ್ಞಾನ ಪತ್ರಿಜಿ ಅಂತ ಗುರುಗಳು ನಾವು ಕೂಡ ಒಂದು ಕಾಲಘಟ್ಟದಲ್ಲಿ ರಾಕ್ಷಸ ಪ್ರವೃತ್ತಿಯನ್ನೇ ಹೊಂದಿದ್ವಿ. ನಾವು ನಮಗಾಗಿ ಎಷ್ಟು ಅನಾರೋಗ್ಯ ಮಾಡ್ಕೊಂಡಿದ್ದೀವಿ, ಎಷ್ಟು ಜನಗಳಿಗೆ ನಾವು ನಿಂದನೆಗಳನ್ನು ಮಾಡಿದ್ದೀವಿ, ಹಾಗೆ ಯಾವ ಯಾವ ವ್ಯಕ್ತಿಗಳಿಗೆ ಒಂದು ತೇಜೋವಧಿಗಳನ್ನು ಮಾಡಿದ್ದೀವಿ. ಆಗ ಪ್ರತಿಯೊಂದನ್ನು ನಮ್ಮ ಜೀವನದ ಒಂದು ಉದ್ದೇಶಗಳನ್ನ ಬದಲಾವಣೆ ಮಾಡ್ತಾ ಮಾಡ್ತಾ ಹೇಗೆ ಬಂದಿವಿ ಅಂದ್ರೆ ಇದು ನಮಗೆ ಒಂದು PSSM ಕೊಟ್ಟಂತಹ ಮಹಾ ಜ್ಞಾನ. ಇದು ಪತ್ರಿಜಿ ಗುರುಗಳು ನೀಡಿದಂತಹ ಈ ಅದ್ಭುತವಾದ ಜ್ಞಾನವನ್ನ ನಾವು ಪಡೆದುಕೊಂಡು ನಮ್ಮ ಒಂದು ಆತ್ಮೋನ್ನತಿಯನ್ನ ಪಡೆಯುತ್ತಿದ್ದೇವೆ. ಇದಕ್ಕೆ ಮತ್ತೊಮ್ಮೆ ಪತ್ರಿಜಿ ಗುರುಗಳಿಗೆ ಒಂದು ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ರೀತಿಯಾಗಿ ನಮ್ಮ ಜೀವನದ ಉದ್ದೇಶಗಳನ್ನ ಪ್ರತಿ ಹಂತದಲ್ಲೂ, ಪ್ರತಿ ಸಮಯದಲ್ಲೂ, ಪ್ರತಿ ಕಾಲಘಟ್ಟದಲ್ಲೂ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳುತ್ತಾ ಒಂದು ನಮ್ಮ ಆತ್ಮೋನ್ನತಿಯನ್ನ ಪಡೆಯುವ ನಿಟ್ಟಿನಲ್ಲಿ ನಮ್ಮ ಜೀವನದ ಬದುಕನ್ನ ಸಾಗಿಸಬೇಕು ಅಂತ ನಾನಿಲ್ಲಿ ಅರ್ಥೈಸಿಕೊಂಡು ಇಷ್ಟೊತ್ತು ಜೀವನದ ಉದ್ದೇಶಗಳ ಬಗ್ಗೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಸಂಪನ್ನ ಮಾಡ್ತೀನಿ. ಧನ್ಯವಾದಗಳು. Thank you, sir. Thank you so much. Masters, ಬಸವರಾಜ್ ಸರ್ ಅದ್ಭುತವಾಗಿ ಜೀವನದ ಉದ್ದೇಶಗಳು ಏನು, ಹೇಗಿರ್ಬೇಕು ಅಂತ ಉದಾಹರಣೆಗಳ ಮೂಲಕ ಒಂದು ಸಣ್ಣ ಕಥೆಯ ಮೂಲಕ ಕೂಡ ನಮ್ಗೆ ತಿಳಿಸಿದ್ರು. ನಾವು ಹೇಗಿದ್ರು ಅದನ್ನ ಬದಲಾಯಿಸ್ಕೋಬಹುದು. ಅಂದ್ರೆ ನಾವು ನಮ್ಮ ನಡವಳಿಕೆಗಳನ್ನ, ನಮ್ಮ ಜೀವನದ ಉದ್ದೇಶಗಳನ್ನ ಬದಲಾಯಿಸ್ಕೊಂಡು ನಾವು ಹೇಗೆ ಉನ್ನತಿ ಪಡೆಯಬಹುದು ಅನ್ನೋದನ್ನ, ಮತ್ತೆ ಪತ್ರಿಜಿಯವರ ಹೇಗೆ ಇದಕ್ಕೆ ನಮ್ಮ PSSM ಅಲ್ಲಿ ಏನು ಉದ್ದೇಶಗಳಿದ್ದಾವೆ ಅದನ್ನ ನಾವು ಹೇಗೆ ಜ್ಞಾನದ ಮೂಲಕ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ಸ್, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಧ್ಯಾನದ ಬಗ್ಗೆ ಅನುಭವಗಳಿದ್ರೆ ಹಂಚ್ಕೊಳ್ಬೋದು. ಕ್ವಶನ್ಸ್ ಇದ್ರೆ ಬಸವರಾಜ್ ಸರ್ನ ಕೇಳ್ಬೋದು. ಹೇಳಿ ಮಾಸ್ಟರ್ಸ್, ಇದ್ರ ಬಗ್ಗೆ ಏನಾದ್ರು ಇದ್ರೆ ನನಗೆ ಗೊತ್ತಿದ್ದಷ್ಟು ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಹೌದು ಮಾಸ್ಟರ್ಸ್, ಏನಾದ್ರೂ ಇದ್ರೆ ನಿಮ್ಮ ಅನಿಸಿಕೆಗಳು ಅದನ್ನು ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಓಕೆ, ಏನು ಕ್ವಶನ್ಸ್ ಇಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಸವರಾಜ್ ಸರ್. ಮತ್ತೆ ಮಾಸ್ಟರ್ಸ್, ನಾಳೆ ಬೆಳಿಗ್ಗೆ ಮನೋರಮಾ ಮೇಡಮ್ದು ಅಂದ್ರೆ ಸೀನಿಯರ್ ಪಿರಮಿಡ್ ಮಾಸ್ಟರ್ ಮೈಸೂರಲ್ಲಿರೋರು, ಅವ್ರದ್ದು ಸೆಷನ್ ಇರುತ್ತೆ. ಮತ್ತೆ ನಾಳೆ ರಾತ್ರಿ ಕೂಡ 9 ಗಂಟೆಯಲ್ಲಿ ಅವ್ರದೇ ಮನೋರಮಾ ಅವ್ರದೇ ಸೆಷನ್ ಇರುತ್ತೆ. ಖಂಡಿತ ಅಟೆಂಡ್ ಮಾಡಿ ಒಳ್ಳೆ ಜ್ಞಾನವನ್ನ ಪಡ್ಕೋಬಹುದು ನಾವು. ನಾನು ಅವ್ರಿಗೆ ಸುಮಾರು ಸೆಷನ್ಸ್ ಕೇಳಿದೀನಿ.
ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಸೆಷನ್ಸ್ಗಳನ್ನ ಅವರ ರೆಕಾರ್ಡಿಂಗ್ ನ ಕೇಳಿದೀನಿ. ತುಂಬಾ ಒಳ್ಳೆ ಸರಳವಾಗಿ ನಮ್ಗೆ ಮನ ಮುಟ್ಟೋ ಹಾಗೆ ಹೇಳ್ತಾರೆ. ಅದನ್ನ ಮಿಸ್ ಮಾಡ್ಕೋಬೇಡಿ. ಬೆಳಿಗ್ಗೆ ಅವ್ರ ಸೆಷನ್ಸ್ ಇರುತ್ತೆ, ರಾತ್ರಿ ಕೂಡ ಅವ್ರ ಸೆಷನ್ಸ್ ಇರುತ್ತೆ. ಖಂಡಿತ ಅಟೆಂಡ್ ಮಾಡಿ ಮಾಸ್ಟರ್ಸ್. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಬುದ್ಧ ಪೌರ್ಣಿಮೆ ಬೆಂಗಳೂರು ಪಿರಮಿಡ್ ವ್ಯಾಲಿನಲ್ಲಿ ಇದೇ ತಿಂಗಳು 21, 22, 23 ಇರತ್ತೆ. ಅದಕ್ಕೆ ಮೈಸೂರಿಂದ ಹೋಗಕ್ಕೆ ಬಸ್ ಅರೇಂಜ್ಮೆಂಟ್ಸ್ ಇದಾವೆ. ಅದಕ್ಕೆ ಆಗ್ಲೇ ಕೆಲವು ಸೀಟ್ಗಳು ಬುಕ್ ಆಗಿವೆ, ಕೆಲವೇ ಸೀಟ್ಗಳಿರುತ್ತೆ. ನಿಮ್ಗೆ ಹೋಗ್ಬೇಕು ಮತ್ತೆ ಬಸ್ ಅವಕಾಶ ಇದೆ, ಅದನ್ನ ಸದುಪಯೋಗ ಪಡಿಸ್ಕೋಬಹುದು. ಅದಕ್ಕೆ ಬುಕ್ ಮಾಡೋರಿದ್ರೆ ಇಲ್ಲಿ ಚಾಟ್ ಅಲ್ಲಿ ನಂಬರ್ ಹಾಕ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಸ್ಟರ್ಸ್. ಮತ್ತೆ ಗ್ರೂಪ್ ಅಲ್ಲಿ ಕೂಡ ಈ ಮೆಸೇಜ್ ಹಾಕಿದ್ದಾರೆ. ಮತ್ತೆ ರೂಮ್ ಬುಕಿಂಗ್ಸ್ ಕೂಡ ಅವಕಾಶ ಇದೆ. ಅದರ ಡೀಟೇಲ್ಸ್ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿರ್ತಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಬುಕಿಂಗ್ ಮಾಡೋರು ಆದಷ್ಟು ಬೇಗ, ಕೆಲವೇ ಸೀಟ್ ಇದೆ ಮಾಸ್ಟರ್ಸ್, ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ. ಇದೊಂದು ವಿಷಯ ಇತ್ತು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಾಸ್ಟರ್ಸ್, ಏನು ಕ್ವಶನ್ ಇಲ್ಲ, ನಿಮ್ಮ ಧ್ಯಾನ ಅನುಭವಗಳಿದ್ರೆ ಹಂಚ್ಕೋಬಹುದು. ಏನಿಲ್ಲ ಅಂದ್ರೆ ಇನ್ನು 1 ನಿಮಿಷ ಟೈಮ್ ಇದೆ. ಏನಿಲ್ಲ ಅಂದ್ರೆ ನಾವು ಧ್ಯಾನಕ್ಕೆ ಹೋಗೋಣ. ಓಕೆ ಮಾಸ್ಟರ್ಸ್, ನಾವು ಧ್ಯಾನಕ್ಕೆ ಹೋಗೋಣ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನಮಸ್ಕಾರ ಮಾಡ್ತಾ ನಾವು ಧ್ಯಾನ ಸ್ಥಿತಿಗೆ ಹೋಗೋಣ. ನಮ್ಮ 2 ಕೈ ಬೆರಳುಗಳನ್ನ ಲಾಕ್ ಮಾಡ್ಕೊಳ್ಳೋಣ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳೋಣ. ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಳ್ಳೋಣ. ಎಲ್ಲವನ್ನು ಮರೆತು ಬಿಡೋಣ ಮಾಸ್ಟರ್. ಎಲ್ಲವನ್ನು ಮರೆತು ಹಾಯಾಗಿ ಕೂತ್ಕೊಳ್ಳೋಣ. ಕೇವಲ ನಮ್ಮಲ್ಲಿ ನಡೆಯುತ್ತಿರುವ ಸರಳವಾದ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇರೋಣ. ನಾವು ಮತ್ತು ನಮ್ಮ ಉಸಿರಾಟ ಮಾತ್ರ ಮಾಸ್ಟರ್ಸ್. ಇದರ ನಡುವೆ ಯಾವುದೇ ಭಾವನೆಗಳು, ಆಲೋಚನೆಗಳು, ಕಲ್ಪನೆಗಳು ಯಾವುದು ಬೇಡ ಮಾಸ್ಟರ್ಸ್. ಕೇವಲ ನಮ್ಮ ಉಸಿರಾಟ, ನಮ್ಮ ಉಸಿರಾಟದ ಜೊತೆ ನಮ್ಮ ಅಂತರ್ ಪ್ರಯಾಣ. ಸುಗಮವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ.
Mm-hmm.